ನ್ಯೂಸ್ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಈಗ ನಮ್ಮ ಜೊತೆ ಇರೋದು ನಮ್ಮ ಸಿನಿಮಾದ ನಿರ್ಮಾಪಕರು, ಅದರ ಜೊತೆಗೆ ಕಥೆಯನ್ನು ಬರೆದಿರುವಂತಹ ನಾಗರಾಜ್ ಎಸ್ ಮುಳುಗುಂದವರು. ಸರ್, ನಿಮಗೆ ನಿರ್ಮಾಣ ಮಾಡಬೇಕು ಅಂತ ಮೊದಲು ಅನಿಸ್ತಾ ಅಥವಾ ಕತೆ ಮಾಡಿ ಆಮೇಲೆ ನಿರ್ಮಾಣ ಮಾಡಬೇಕು ಅಂತ ಅನಿಸ್ತಾ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಮೊದಲಿಂದನೂ ಫಿಲಮ್ ನೋಡೋ ಹುಚ್ಚು ಜಾಸ್ತಿ ಇತ್ತು. ಬೆಂಗಳೂರಿಗೆ ಬಂದಾಗಿಂದನೂ ಅದನ್ನು ಫಿಲಮ್ ನೋಡ್ತಾ ಇದ್ದೆ, ಒಬ್ಬನೇ ಹೋಗ್ತಾ ಇದ್ದೆ ಜಾಸ್ತಿ ಒಂದೊಂದ್ಸರಿ. ಅದು ಇರೋದ್ರಿಂದ ಫಿಲಮಲ್ಲಿ ನೋಡ್ತಾ ನೋಡ್ತಾ ಈ ಹೀರೋಗಳ ಕ್ಯಾರೆಕ್ಟರ್ ನೋಡ್ತಾ ಬೆಳೆದಿರೋದು ನಾನು. ಸೊ ಫಿಲಮ್ ನೋಡ್ತಾ ನೋಡ್ತಾ ನಾನೇ ಜಡ್ಜ್ಮೆಂಟ್ ತೊಗೊತಾ ಇದ್ದೆ, ಫಿಲಮಲ್ಲಿ ಈ ಥರ ಇದ್ದರೆ ಚೆನ್ನಾಗಿರ್ತಾ ಇತ್ತು, ಈ ಸ್ಟೋರಿ ಸ್ವಲ್ಪ ಚೇಂಜ್ ಮಾಡಿದರೆ ಸರಿ ಹೋಗ್ತಾ ಇತ್ತು ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಅದು ಹಾಗೆ ನೋಡ್ತಾ ನೋಡ್ತಾನೆ ಅದು ಒಂದು ಮಾಡೋಣ ಏನಾರು ಅಂತ ಅನಿಸ್ದಾಗ ನೆಕ್ಸ್ಟ್ ಏನಂದರೆ ಸುನಿಲ್ ಪರಿಚಯ ಆಗಿದ್ರು ನನಗೆ. ಸುನಿಲ್ ಆ್ಯಕ್ಚುಲಿ ನಮ್ಮ ಆಫೀಸಲ್ಲೇ ಅವನು ಪಾರ್ಟ್ ಟೈಮಾಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಶೂಟಿಂಗಲ್ಲಿ ಇಲ್ಲೇ ಇರೋ ಟೈಮಲ್ಲಿ ಇಲ್ಲಿ ಬಂದು ನೋಡ್ತಾಯಿದ್ರು. ಸೊ ಹಿಂಗಾಗಿ ಪರಿಚಯ ಆದಾಗ ಅವ್ನಿಗೆ ಹೇಳ್ತಾ ಇದ್ದೆ ನಾನು ಫಿಲಮ್ ಬಗ್ಗೆ, ಈ ಥರ ಇದ್ದರೆ ಚೆನ್ನಾಗಿ ಬರ್ತಾಯಿತ್ತು, ಇದು ಸ್ವಲ್ಪ ಚೇಂಜ್ ಮಾಡಿದ್ರೆ ಸರಿ ಹೋಗ್ತಾ ಇತ್ತು ಅಂತ ಆ ಥರ ಹೇಳಿದಾಗ ಅದು ಅವನು ಫಿಲಮ್ ಹಂಬಲಿತ್ತು ನಂಗೆ ಆವಾಗಿಂದ, ಮಾಡಬೇಕು ಏನೋ ನೋಡಬೇಕು ಅಂತ. ಆಮೇಲೆ ಮಾಡಲೇಬೇಕು ಅಂತ ಒಂದು ಸಲ ಡಿಸೈಡ್ ಮಾಡಿದೆ. ಅವಾಗ ಸುನಿಲ್ಗೆ ಹೇಳಿದೆ. ಸುನಿಲ್ ಅವ್ರು ಬಂದುಬಿಟ್ಟು ಇಲ್ಲ ಬೇಡ ಅಂತ ಹೇಳಿದ್ರು ಸ್ಟಾರ್ಟಿಂಗಲ್ಲಿ. ಆಮೇಲೆ ಇಲ್ಲ ನಾನೇ ಮಾಡಬೇಕು ಅಂತ ಹೇಳಿದಾಗ ನಿಮ್ಮನ್ನು ಪರಿಚಯ ಮಾಡಿಕೊಟ್ರು ನಮಗೆ. ನಿಮ್ಮ ಹತ್ರ ನಾನು ಕತೆ ಹೇಳಿದೆ, ನೀವು ಕತೆ ಹೇಳಿದಾಗ ಇಷ್ಟು ಉದ್ದ ಇದೆ, ಅದು 2 ಸಿನಿಮಾದ್ದು ಅಂತ ಹೇಳಿ ಅದನ್ನು ತಿರ್ಗಾ ಶಾರ್ಟ್ ಮಾಡಿ ಒಂದು ಫಿಲಮ್ ಮಾಡಿ ಇವಾಗ ಏನಂದರೆ ಫಿಲಮ್ ಎಲ್ಲ ಫುಲ್ ರೆಡಿಯಾಗಿದೆ. ಇವಾಗ ರಿಲೀಸ್ ಅಂತ ಬಂದಿದೆ. ಇದೇ ಫೆಬ್ರವರಿ 21ನೇ ತಾರೀಕು ಫಿಲಮ್ ರಿಲೀಸ್ ಆಗುತ್ತೆ. ಎಲ್ಲರೂ ಬಂದು ಫಿಲಮ್ ನೋಡಿ ನಮ್ಮನ್ನು ಬೆಳೆಸಿ ಹಾರೈಸಿ. ಸರಿ ಸರ್, ಇವಾಗ ನೀವು ಕತೆ ಮಾಡಿದ್ರಿ, ಅದಾದ್ಮೇಲೆ ಸರಿ ಇದಕ್ಕೆ ನಾನೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಎಲ್ಲ ಆಯಿತು. ಅದಾದಮೇಲೆ ನೀವು ಬೇರೆ ನಿಮ್ಮ ಫ್ರೆಂಡ್ಸ್ ಆಗಲಿ ಮನೆಯವ್ರ ಹತ್ರ ಇದ್ರ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡಿದ್ದೀರಾ? ಅಂದರೆ ನಾನು ಈ ಥರ ಕತೆ ಮಾಡಿದ್ದೀನಿ, ಒಂದು ಮೂವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ನಿರ್ಮಾಣ ಮಾಡಬೇಕಂದ್ರೆ ನಿರ್ಮಾಣ ಅನ್ನೋದು ಸುಮ್ಮನೆ ಸುಲಭದ ವಿಷಯ ಅಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕಾಗುತ್ತೆ, ಆಮೇಲೆ ಹಾಕಿರೋ ದುಡ್ಡು ವಾಪಸ್ ಬರುತ್ತಾ ಇಲ್ವೋ ಗೊತ್ತಿಲ್ಲ. ಸೊ ಇದೊಂಥರ ಏನಂತ ಹೇಳಿದ್ರೆ ಗಾಜಿನ ಪೀಸಲ್ಲಿ ನಡೆದಂಗೆ, ಅಂದರೆ ಅಷ್ಟು ಕಷ್ಟಕರವಾದದ್ದು ಅಂದರೆ ನಿರ್ಮಾಣ ಅನ್ನೋದು. ಸೊ ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಬರ್ತೀರಾ? ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಮನೆಯಲ್ಲಾಗಲಿ ಇದಕ್ಕೆ ಯಾವ ರೀತಿ ನಿಮಗೆ ಸಪೋರ್ಟ್ ಇತ್ತು? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಮನೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾವ ವಿಷಯನೂ ಜಾಸ್ತಿ ಹೇಳಲ್ಲ, ಎಲ್ಲ ಎಂಡ್ ಆದಮೇಲೆ ಫಿನಿಶ್ ಆದಮೇಲೆ ಹೇಳೋದು. ಆ್ಯಕ್ಚುಲಿ ನಾನು ಮನೆ ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ ಮಾಡ್ಬೇಕಾದ್ರೂ ಅಷ್ಟೇ ಎಲ್ಲ ಪ್ರಿಪೇರ್ ಆಗಿ ಆದಮೇಲೆ ಮನೇಲಿ ಹೇಳಿದೆ ನಮ್ಮ ತಂದೆ ಆ್ಯಕ್ಚುಲಿ ಬಿಸ್ನೆಸ್ ಮಾಡಬೇಡ, ಬೇಡ, ಹೆಂಗೂ ಒಂದು ಕೆಲಸಕ್ಕೆ ಹೋಗ್ತಾ ಇದೆ, ಅಲ್ಲಿ ಸಂಬಳ ಬರುತ್ತೆ ತಿಂಗಳಾದರೆ, ಕೂತ್ರು ಬರುತ್ತೆ ನಿಂತರು ಬರುತ್ತೆ ಸಂಬಳ ಅಲ್ಲಿ. ಸೊ ಇದು ಆದರೆ ನೀನು ದುಡಿಲೇಬೇಕು, ನೀನು ಈ ತಿಂಗಳು ನೀನು ಕೆಲಸ ಮಾಡಿಲ್ಲ ಅಂದರೆ ನಿನಗೆ ಸಂಬಳ ಬರಲ್ಲ ಅಂತ ಆ ಥರ ಎಲ್ಲ ಹೇಳಿದ್ರು. ಬಟ್ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ನಾನೇನಂದರೆ ಅವಾಗ ನಮ್ಮ ತಂದೆ ಮಾತನ್ನು ಸ್ವಲ್ಪ ನಾನು ಕೇಳಿದೆ. ಕೇಳ್ಬಿಟ್ಟು ಆಮೇಲೆ ಇಲ್ಲ ನಾನೇ ಓನಾಗಿ ಡಿಸಿಷನ್ ತೊಗೊಂಡೆ. ಅದು ಯಾಕಂದರೆ ಅವ್ರ ಲೆವೆಲಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಲೈಕ್ ಈಗ ಅವ್ರು ಇರೋದು ವಿಲೇಜಲ್ಲಿ. ಸೊ ವಿಲೇಜಲ್ಲಿ ಹೆಂಗಿರುತ್ತೆ ಅಂದರೆ ಒಂದು ತಿಂಗಳಿಗೆ ಒಂದು ಸಂಬಳ ಬಂದರೆ ಸಾಕು ಅಲ್ವಾ, ಅಷ್ಟೇ ನೋಡೋದು ಅವರು. ಅದು ಕೆಲಸ ಅವ್ನು ಮಾಡ್ತಾನೋ ಬಿಡ್ತಾನೋ ಅದು ಅವರೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇವಾಗೆಲ್ಲ ಆಲ್ಮೋಸ್ಟ್ ಅಲ್ಲ ಅದಕ್ಕೆ ಗೌರ್ಮೆಂಟ್ ಎಂಪ್ಲಾಯ್ನೇ ಬೇಕು ಅಂತಾರೆ. ಯಾತಕ್ಕೋಸ್ಕರ ಅಂದರೆ ತಿಂಗಳ ಸಂಬಳ ಫಿಕ್ಸ್ ಇರುತ್ತೆ ಅವರಿಗೆ ಅಲ್ವಾ, ಫಿಕ್ಸ್ ಇರುತ್ತೆ ಅವರಿಗೆ ಸಂಬಳ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಅದರಲ್ಲೇನೆ ಅವ್ರು ಜೀವನ ಮಾಡಬೇಕು. ನಮ್ದು ಹಂಗಿರಲಿಲ್ಲ, ನನಗೆ ಇದರಲ್ಲಿ ನಾನು ಮುಂದೆ ಹೋಗ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಇತ್ತು ನನಗೆ. ಅವಾಗ ಏನಂದರೆ ನಮ್ಮ ತಂದೆ ಈ ಥರ ಅಂತ ಎಲ್ಲ ಫುಲ್ ವಿವರಿಸಿ ಹೇಳಿದೆ. ವಿವರಿಸಿ ಹೇಳಿದಾಗ ಅವ್ರು ಈ ಬಿಸ್ನೆಸ್ ಮಾಡೋಕ್ಕೆ ಹೇಳಿದ್ರು. ಆ ಥರ ನಾನೇನಂದರೆ ಯಾವುದನ್ನು ಆಗಲಿ ಮನೇಲಿ ಸಡನ್ನಾಗಿ ಹೇಳಕ್ಕೆ ಹೋಗಲ್ಲ, ಯಾರ ಜೊತೆನೇ ಆಗಲಿ ನಾನೇ ಓನಾಗಿ ಡಿಸಿಷನ್ ತೊಗೊತೀನಿ. ಆಮೇಲೆ ನಾನೇ ಯೋಚನೆ ಮಾಡ್ತಾ ಇರ್ತೀನಿ, ತುಂಬ ಸುಮ್ಮನೆ ಕೂತರು ಯೋಚನೆ ಮಾಡ್ತಾ ಇರ್ತೀನಿ, ನಿಂತರು ಯೋಚನೆ ಮಾಡ್ತಾ ಇರ್ತೀನಿ. ನಾನು ಅದೇ ಥರ ಯೋಚನೆ ಮಾಡ್ಕೊಂಡು ಈ ಮನೆ ತೊಗೋಬೇಕಾದ್ರೂ ಅಷ್ಟೇ, ನನ್ನ ಮನೆ ಇದೆ ಅಲ್ಲ, ಮನೆ ತೊಗೋಬೇಕಾದ್ರೂ ನಾನು ಅದನ್ನೇ ಎಲ್ಲ ಫೈನಲ್ ಆದಮೇಲೆ ಮನೆಯಲ್ಲಿ ನಮ್ಮ ಹೆಂಡ್ತಿನ ಕರ್ಕೊಂಬಂದು ತೋರಿಸಿರೋದು. ಈ ಥರ ಮಾಡ್ತಾ ಇದ್ದೀನಿ, ಇಲ್ಲಿ ಜಾಗ ತೊಗೊಂಡಿದ್ದೀನಿ, ಇದು ಇಷ್ಟ ಆಗಿದೆ ಅಂತ ಆ ಥರ ಹಂಗೆ ಹೇಳಿರೋದು. ಈ ಫಿಲಮ್ ಅದು ಅಷ್ಟೇ, ಮನೇಲಿ ಯಾವುದನ್ನು ನಾನು ಫೈನಲ್ ಆದಮೇಲೆ ಆಲ್ಮೋಸ್ಟ್ ಅಲ್ಲಿವರೆಗೂ ಹೇಳಕ್ಕೆ ಹೋಗಲ್ಲ, ಯಾವುದನ್ನು ಫೈನಲ್ ಆದಮೇಲೆ ಹೇಳೋದು. ಕಡೆಗೂ ನೀವು ಅಂದ್ರೆ ಒಂದು ಛಲ ಅಂತ ಹೇಳ್ಬೋದು. ಛಲ. ಸೊ ಇದನ್ನ ನೀವು ನಿರ್ಮಾಣ ಹಂತಕ್ಕೆ ತಂದಿದ್ದೀರಾ. ಸೊ ನಿಮ್ಮ ಆಸೆನ ಈಡೇರಿಸಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಆಸೆ ಈಡೇರಿದೆ. ಒಲವಿನ ವಯನ ಚಿತ್ರವು ಇದೇ ಫೆಬ್ರವರಿ 21ರಂದು ಎಲ್ಲಾ ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗಲಿದೆ. ಎಲ್ಲರೂ ಬಂದು ನಮ್ಮ ಚಿತ್ರಮಂದಿರದಲ್ಲೇ ನೋಡಿ ನಮ್ಮನ್ನ ಹಾರೈಸಿ. ನಮಸ್ಕಾರ.